ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭದ್ರಾ ವಿದ್ಯನ ಹತ್ರ ಮಾತಾಡ್ತಿದ್ರೆ ಫೋನ್ ತೊಗೊಂಡು ಲಾಯರ್ ಅಮ್ಮಗೆ ಫೋನ್ ಮಾಡ್ತೀಯಲ್ಲ, ಈಗಲೂ ಮಾಡಿ ಕೇಳು, ಈ ಗಂಡಸು ಇಲ್ಲಿ ಹಿಂಗೆ ಮಾಡ್ತವನೆ, ಏನು ಮಾಡಲಿ ಅಂತವ. ಅದೇನೋ ಕಂಟೆಂಟೋ ಪಂಟೆಂಟೋ ಮಾಡಿ ಕೇಸ್ ಹಾಕ್ತಾರಲ್ಲ, ಇದಕ್ಕೆಲ್ಲ ಯಾವುದಾದ್ರೂ ಕೇಸ್ ಹಾಕೋ ಕೇಳು. ಮಾಡೋಕ್ಕಾಗಕ್ಕಿಲ್ಲ. ಯಾಕೆ ಹೇಳು, ಕೋರ್ಟ್ ಹಂಗೆಲ್ಲ ಹೇಳಿಲ್ಲ. ಹಂಗೆ ನಾನು ಇದನ್ನೆಲ್ಲ ಮಾಡಬಾರ್ದು ಅಂತಂದರೆ ನೀನು ನಾನು ಹೇಳ್ದಂಗೆ ಕೇಳಬೇಕು. ಇಲ್ಲ ಸುಮ್ಕೆ ನೀನು ಇಷ್ಟ ಬಂದಂಗೆ ನೀನು ಬದುಕೋ, ನನಗೆ ಇಷ್ಟ ಬಂದಂಗೆ ನಾನು ಬದುಕೋತೀನಿ ಅಷ್ಟೇ. ನೋಡು, ಈಗ ಸುಮ್ಮನೆ ನೀನು ನನಗೆ ತೊಂದರೆ ಕೊಡಬೇಡ. ಏನು ಕಿಸ್ಸು ದಬ್ಬಾಕತ್ತೀಯೋ ದಬ್ಬಾಕೋ ಹೋಗಿ ಅಂತಾನೆ ಭದ್ರ. ನೋಡಿ, ಅತ್ತೆ ಮೇಲಿರೋ ಕೋಪನ ಕೊಟ್ಟೆ ಮೇಲೆ ತೀರಿಸಿದ್ರು ಅಂದ ಹಾಗೆ ನನ್ನ ಮೇಲಿರೋ ಕೋಪಕ್ಕೆ ನೀವು ಕುಡಿದ್ರೆ ನಿಮ್ಮ ಆರೋಗ್ಯನೇ ಹಾಳಾಗೋದು ಅಂತಾಳೆ ವಿದ್ಯಾ. ಓಹೋ, ನೀತಿ ಪಾಠ ಅದು ಈ ಭದ್ರಂಗೆ. ಈ ಬೋಧನೆ ಕೆಲಸವ ಯಾರಾದರೂ ಕೈ ಕೊಟ್ಕೊಂಡು ಕೇಳ್ತಾರಲ್ಲ, ಅವ್ರು ತಾವ ಹೇಳೋಗು, ನನ್ನ ತಾವ ಅಲ್ಲ ಅಂತ ಭದ್ರ ಮತ್ತೆ ಕುಡಿತಾನೆ. ನೋಡು ಕಂದ, ಒಳ್ಳೆಯದು ಯಾರಿಗೂ ಬೇಕಾಗಿಲ್ಲ, ಒಳ್ಳೆ ಮಾತು ಯಾರಿಗೂ ಹಿತವಾಗಕ್ಕಿಲ್ಲ. ಅದಕ್ಕೆ ನೀನು ನಿಮ್ಮ ಅಪ್ಪನಂಗೆ ನಮ್ಮ ಅಪ್ಪನಂಗೆ ಕುಡಿಯೋದು ಕಲಿಯೋದು ಬೇಡ. ನೀನು ಒಳ್ಳೇದನ್ನ ಮಾತ್ರ ಕೇಳಿಸ್ಕೊಂಡು ಒಳ್ಳೆ ಮನುಷ್ಯನಾಗಿ ಬದುಕಬೇಕು ಅಂತ ವಿದ್ಯಾ ಹೊಟ್ಟೆನ ಮುಟ್ಕೋತಾಳೆ. ಹಿಂಗೆಯ ನಂಗುವೆಯ ನೀನು ಮಗು ಎದೆ ಬಡಿತ ಕೇಳಿಸ್ಕೊ ಅಂತ ನನ್ನ ಕಿವಿನ ಹೊಟ್ಟೆ ಮೇಲೆ ಮಡಿಕೊಂಡು ನನ್ನ ಕಿವಿಗೆ ಹೂವು ಮುಡಿಸಿ ಮೋಸ ಮಾಡಿದ್ದಲ್ದೆ ಈಗ ಒಳ್ಳೊಳ್ಳೆ ಮಾತಾಡ್ತಿರೋದು ಅಂತಾನೆ ಭದ್ರ. ನೋಡಿ, ನಾನು ಮಾಡಿರೋ ತಪ್ಪಿಗೆ ನಿಮ್ಮ ತಾವ ಸಾಕಷ್ಟು ಸರಿ ಕ್ಷಮೆ ಕೇಳಿದ್ದೀನಿ ಅಂತಾಳೆ ವಿದ್ಯಾ. ಕ್ಷಮೆನಾ? ಸುಮ್ಕೆ ತಲೆ ಕೆಡಿಸ್ಬೇಡ, ಮರ್ಯಾದೆಯಿಂದ ಇದ್ಬಿಡು ಅಂತಾನೆ ಭದ್ರ. ಈಚೆ ಕಣ್ಮಣಿ ಪಾರ್ಟಿಲಿ ಜ್ಯೂಸ್ ಕುಡಿತಾ ಎಂಜಾಯ್ ಮಾಡ್ತಾ ಪಬ್ ಅಂದರೆ ಕಲರ್ಸು ದುನಿಯಾ ಅಂತ ಹೇಳೋದನ್ನು ಕೇಳಿ ಅದೇನಪ್ಪ ಅಂತ ಅಂದ್ಕೊಂಡಿದ್ದೆ, ಆದರೆ ಇದು ಒಂಥರ ಬೇರೆನೆಯ ಪ್ರಪಂಚನೆಯ ಅಂತಾಳೆ. ದೇವ್ರಿಗೆಲ್ಲ ಸುಳ್ಳು ಹೇಳಿ ಇವ್ರು ಇಲ್ಲಿಗೆ ಬರಬೇಕೆ? ಅತಿಯಾದ ಸುಳ್ಳಿಂದ ಹೆಚ್ಚು ಕಮ್ಮಿ ಆದರೆ ಏನಪ್ಪ ಕತೆ? ಏನಾದರೂ 4 ಜನಕ್ಕೆ ಗೊತ್ತಾದರೆ ಗೌಡ್ರ ಮರ್ವಾದೆ ಏನಾಗಬೇಡ ಅಂತ ಯೋಚನೆ ಮಾಡ್ತಾನೆ ಡ್ರೈವರ್. ಈಚೆ ಈಶ್ವರಿ, ಚಿತ್ರ ಮರ್ಯಾದೆ ಹೋಗಬೇಕು ಅಂತ ತಾನೇ ಇಷ್ಟೆಲ್ಲ ಮಾಡ್ತಿರೋದು ಅಂತಾಳೆ. ಅಲ್ಲ ಕಣವ, ನ್ಯೂಸ್ ಚಾನೆಲ್ ಅವರಿಗೆ ಸುದ್ದಿ ಮಾಡಿಸಿದ್ದೀವಿ ಸರಿ, ಪೊಲೀಸ್ನವರಿಗೆ ಅಲ್ಲಿ ಡ್ರಗ್ಸ್ ಪಾರ್ಟಿ ನಡೀತಿದೆ ಅಂತ ಸುಳ್ಳು ಸುದ್ದಿ ಬೇರೆ ಹೇಳಿದ್ದೀವಿ ಸರಿ, ಆದರೆ ಈಗ ಅದೆಲ್ಲ ಟಿ ವಿಲಿ ತೋರಿಸ್ಬೇಕು ಅಂತ ಹೊಂಟಿದ್ಯಲ್ಲ, ಏನಾಯ್ತದವ ಅಂತಾಳೆ ಚಿತ್ರ. ಶಿವರಾಮಗೌಡನ ಮರುವಾದೆ ಹೋಯ್ತದೆ, ಅವನ ಹೆಸರಿಗೆ ದೊಡ್ಡ ಕಳಂಕನೇ ಸುತ್ಕೊಳ್ತದೆ ಕಣೆ ಪೆದ್ದಿ ಅಂತಾರೆ ಈಶ್ವರಿ. ಅಲ್ಲ ಕಣವ, ಅಂಥದ್ದೇನೂ ಇಲ್ಲ ಅಂತ ಗೊತ್ತಾಗಿ ಸತ್ಯ ಹೊರಗೆ ಬಂದರೆ ಅಂತಾಳೆ ಚಿತ್ರ. ಹಾಗಾಗೋದಕ್ಕೆ ಸಾಧ್ಯ ಇಲ್ಲ ಚಿತ್ರ. ಅಲ್ಲಿ 4 ಜನರ ಜೇಬಲ್ಲಿ ಆಲ್ರೆಡಿ ಡ್ರಗ್ಸ್ ಇದೆ, ಅದು ಸಿಕ್ಬಿದ್ರೆ ಸಾಕಲ್ವೇ ಅಂತಾಳೆ ಈಶ್ವರಿ. ಅಲ್ಲ ಕಣವ, ಅವಳು ಡ್ರಗ್ಸ್ ತಗೊಂಡು ಇರೋಕ್ಕಿಲ್ವಲ್ಲ ಅಂತಾಳೆ ಚಿತ್ರ. ಈಜಲು ಮರದ ಅಡಿ ಕುಂತ್ಕೊಂಡ್ರೆ ಸಾಕವ, ಕುಡ್ದವನ ಬಿಟ್ಟವನ ಅಂತ ಕೇಳವ್ರ? ಮಾಡೋದು ಬರೀ ಅಂತ ಪ್ರಚಾರನೇ ತಾನೇ. ಪಾರ್ಟಿ ನಡೀತಿದೆ, ಅಲ್ಲಿ ಡ್ರಗ್ಸ್ ಅದೇ, ಶಿವರಾಮೇಗೌಡರು ಮಗಳು ಅದಾಳೆ ಅನ್ನೋ ಸುದ್ದಿ ಸಾಕಲ್ವೇ ಅವಳ ಹೆಸರಿಗೆ ಕಳಂಕ ಬರೋಕೆ, ನಿಮ್ಮ ದೊಡ್ಡಪ್ಪಂಗೆ ಮರುವಾದೆ ಹೋಗೋಕೆ ಅಂತಾರೆ ಈಶ್ವರಿ. ಆಗ ಶಿವರಾಮೇಗೌಡರು ಅಲ್ಲೇ ಆಚೆ ಕೂತ್ಕೊಂಡು ಫೋನಲ್ಲಿ ಮಾತಾಡ್ತಿರ್ತಾರೆ. ಸರಿ ಕಣವ, ನನಗೆ ಈಗ ಎಲ್ಲ ಅರ್ಥ ಆಯಿತು, ಮತ್ತೆ ಸುಮ್ಮನೆ ಇದೆಯಾ, ಶುರು ಹಚ್ಕೋ ಅಂತಾಳೆ ಚಿತ್ರ. ಆಗ ಈಶ್ವರಿ ಶಿವರಾಮೇಗೌಡರ ಹತ್ರ ಬಂದು ನಿಂತ್ಕೋತಾಳೆ. ಬಾವ ಅಂತಾಳೆ. ಏನಮ್ಮ ಈಶ್ವರಿ ಅಂತಾರೆ ಶಿವರಾಮೇಗೌಡರು. ಬಾವ, ನಮ್ಮ ಜಿಲ್ಲೆನಾಗೆ ಡ್ರಗ್ಸ್ ನಡೀತಿದೆ ಅಂತ ಪೊಲೀಸ್ನವರು ದಾಳಿ ಮಾಡಿದಾರಂತೆ, ಅದೇ ದೊಡ್ಡ ಸುದ್ದಿಯಾಗಿ ಕೂತದೆ. ಅದು ಅಲ್ಲದೆ ಯಾರೋ ಪ್ರಭಾವಿ ರಾಜಕಾರಣಿ ಮಗಳು ಈ ವಿಷಯದಾಗೆ ಸಿಕ್ಬಿದ್ದಿದ್ದಾಳೆ ಅಂತ ಗಾಳಿ ಸುದ್ದಿ ಬೇರೆ ಹಬ್ಬಿದೆ ಅಂತಾರೆ ಈಶ್ವರಿ. ಒಸಿ ಟಿ ವಿ ಹಾಕವ ಚಿತ್ರ ಅಂತಾರೆ ಶಿವರಾಮೇಗೌಡರು. ಆಗ ಮೋನ, ವಿನಂತಿ, ಸಾವಿತ್ರಿ ಎಲ್ಲರೂ ಬರ್ತಾರೆ. ಏನು ವಿಚಾರ ಅತ್ತೆ, ಏನು ಟಿ ವಿಲಿ ತೋರಿಸ್ತಾ ಇರೋದು ಅಂತಾಳೆ ವಿನಂತಿ. ಯಾವುದೋ ಪ್ರಭಾವಿ ರಾಜಕಾರಣಿ ಮಗಳು ಡ್ರಗ್ಸ್ ಪಾರ್ಟಿನಾಗೆ ಸಿಕ್ಬಿದ್ದವಳಂತೆ ಅಂತಾರೆ ಈಶ್ವರಿ. ಅಂಥದ್ದೇನು ಸುದ್ದಿನೇ ಇಲ್ವಲ್ಲ ಈಶ್ವರಿ ಅಂತಾರೆ ಮೋನ. ಫೋನ್ ಮಾಡಿದವರು ನನಗೆ ಹೇಳಿದ್ರಕ್ಕ, ಅದನ್ನು ಬಂದು ನಾನು ಬಾವಂಗೆ ಹೇಳಿದೆ ಅಷ್ಟೇಯ ಅಂತಾರೆ ಈಶ್ವರಿ. ನಂತರ ಚಿತ್ರಂಗೆ ಸನ್ನೆ ಮಾಡ್ತಾರೆ ಈಶ್ವರಿ. ಆಗ ಚಿತ್ರ ಈಚೆ ಬಂದು ಸುಭಾಸಂಗೆ ಕಾಲ್ ಮಾಡ್ತಾಳೆ. ಏನು ಚಿತ್ರಕ್ಕ ಅಂತಾನೆ ಸುಭಾಸ. ಅಲ್ಲೇ ಸುಭಾಸ, ಟಿ ವಿಲಿ ಬೇರೆ ವಿಷಯ ಬರ್ತಿದೆ ಕಣೋ, ಆ ಪಾರ್ಟಿ ವಿಷಯ ಬರ್ತಿಲ್ಲ ಅಂತಾಳೆ ಚಿತ್ರಕ್ಕ, ಮೀಡಿಯಾದವರು ಈಗ ಎಂಟ್ರಿ ಕೊಟ್ಟಾಯಿತು, ಈಗ ಶುರು ಆಗ್ತದೆ ನೋಡು ಆಟ. ಸರಿ, ನೀವು ಟಿ ವಿ ನೋಡ್ತೀರಿ, ನಾನು ಇಲ್ಲಿಂದ ಮೊದಲು ಎಸ್ಕೇಪ್ ಆಯ್ತೀನಿ ಅಂತಾನೆ ಸುಭಾಸ. ಸರಿ ಕಣ್ಲಾ, ನೀನು ಹುಷಾರು ಅಂತಾಳೆ ಚಿತ್ರ. ಕಾಲ್ ಕಟ್ ಮಾಡ್ತಾಳೆ. ಈಚೆ ವಿದ್ಯಾ ಓದೋಕೆ ಬಂದು ಕೂತ್ಕೊಂಡು ಭದ್ರ ಕುಡಿತಿರೋದನ್ನು ಬೇಜಾರಲ್ಲಿ ನೋಡ್ತಾಳೆ. ನಂತರ ಬರೆಯೋಕ್ಕೆ ಶುರು ಮಾಡ್ತಾಳೆ. ಆಗ ಭದ್ರ ವಿದ್ಯೆನೇ ನೋಡ್ತಾ, ಮೋಸ ಮಾಡಲೆಂದೇ ನೀನು ಬಂದೆಯಾ, ಪ್ರೀತಿ ಹೆಸರು ಹೇಳಿ ಎದುರು ನಿಂತೆಯಾ, ನಕ್ಕಾಗ ನಟನೆ ಮಾಡಿ ಕಾದೆಯ, ನಗುವ ಸದ್ದಿನಲ್ಲಿ ಹೃದಯ ಒಡೆದೆಯ ಅಂತ ಹಾಡ್ತಾ ಉಪ್ಪಿನಕಾಯಿ ಕಾಲಿ ತಕ ಬಂದ್ಬಿಡವ ಅಂತ ಎದ್ದು ಒಲಿತ ಹಾಡನ್ನು ಹೇಳ್ತಾ ಹೋಗ್ತಾನೆ. ನಂತರ ಉಪ್ಪಿನಕಾಯಿ ತಂದು, ಭದ್ರ, ಎಷ್ಟೇ ಕುಡಿದ್ರೂ ಜಾರ್ ಬೀಳಬೇಡ, ಅದರಲ್ಲೂ ಈ ಮೋಸಗಾರರ ಮುಂದೆ ಬೀಳೋಕೆ ಹೋಗಬೇಡ, ಹುಷಾರಾಗಿರಬೇಕು ಅಂತ ಮತ್ತೆ ಕುಡಿತಾ, ನಾನು ರಾಶಿ ಕನಸ ಕೂರಿಸಿದ್ದೆ ನಿನ್ನ, ನೀ ಅದರ ಮೇಲೆ ಬೆಂಕಿ ಸುರಿದು ಹೋದೆ, ಪ್ರೀತಿಸೋದು ಅಂದರೆ ಏನು, ಮಕ್ಕಳಾಟನ, ಏನು ನಂಬೋದೆ ಪ್ರೀತಿ ಅನ್ನೋ ಲೆಕ್ಕನೇ ತಪ್ಪು ಅನ್ನೋ ಪಾಠನೇ ಹೇಳ ಬಂದೀಯಾ,
ಹೋದರೆ ಹೋಗು ನೀ ದೂರ ನನ್ನಿಂದನೇ ದೂರ ದೂರನೇ ಅಂತ ಹಾಡನ್ನು ಹೇಳ್ತಾನೆ. ಆಗ ವಿದ್ಯಂಗೆ ವಾಮಿಟ್ ಬಂದಾಗ ಹಾಗೆ ಹೊರಗಡೆ ಓಡ್ತಾಳೆ ವಿದ್ಯಾ. ಭದ್ರ ಅಷ್ಟೆಲ್ಲ ಹೇಳಿದ್ರು ಎದ್ದು ಹೋಗದೆ ಇದ್ದವಳು ಒಂದೇ ಒಂದು ಹಾಡಿಗೆ ಎದ್ದು ಹೋದ್ಲಲ್ಲ, ಅಷ್ಟೊಂದು ಕೆಟ್ಟದಾಗಾಯ್ತಾ ನನ್ನ ಕಂಠ. ಹೋಗಿದ್ದು ವಾಂತಿ ಮಾಡೋದಿಕ್ಕ, ನಾನು ನನ್ನ ಹಾಡು ಕೇಳಿ ಅಂದ್ಕೊಂಡೆ ಅಂತ ಹೊರಗೆ ಬರ್ತಾನೆ. ಈಚೆ ಅಜ್ಜಿ ಚಂಪಾ ನಡ್ಕೊಂಡು ವಾಕಿಂಗ್ ಮಾಡ್ತಾ ಬರ್ತಾ ಇರ್ತಾರೆ. ನೋಡು, ಬೆಳಿಗ್ಗೆ ಸ್ವಲ್ಪ ಹೊತ್ತು ರಾತ್ರಿ ಸ್ವಲ್ಪ ಹೊತ್ತು ನಡೀತಿದ್ರೆ ದೇಹ ದಣಿಸತ್ತೆ ಅಂತ ಅಜ್ಜಿ ವಿದ್ಯಾ ವಾಮಿಟ್ ಮಾಡೋದನ್ನು ನೋಡ್ತಾರೆ. ಇದ್ಯಾಕೆ ಇಷ್ಟೊತ್ತಲ್ಲಿ ಹಿಂಗೆ ವಾಂತಿ ಮಾಡ್ತಾಳವಲ್ಲ ಅಂತಾರೆ ಅಜ್ಜಿ. ಅಲ್ಲ, ಇವಳು ನಿಜವಾಗ್ಲೂ ವಾಂತಿ ಮಾಡ್ತಾವಳಾ ಇಲ್ಲ ವಾಂತಿ ಮಾಡೋ ಥರ ನಾಟಕ ಮಾಡ್ತಾವಳಾ ಅಂತಾನೆ ಭದ್ರ. ಅಮ್ಮಮ್ಮ, ವಿದ್ಯಾಕ್ಕ ಒಸಿ ಜಾಸ್ತಿನೇ ವಾಂತಿ ಮಾಡ್ತವ್ರೆ ಅಮ್ಮಮ್ಮ, ಅವರಿಗೆ ಕಷ್ಟ ಆಗ್ತಿರ್ಬೋದು ಅಂತಾಳೆ ಚಂಪಾ. ಅಲ್ಲ, ಕಂಠ ಪೂರ್ತಿ ಕುಡಿದು ನಾನೇ ಸರಿಯಾಗಿವ್ನಿ, ಇವಳೇನು ಕೂಳು ಆಮ್ಲೆಟ್ ಹಾಕ್ತಾವಳಲ್ಲ, ಏನಾದರೂ ವಾಸನೆಗೆ ಸೇರ್ಬಿಡ್ತಾ ಏನು ಅಂತಾನೆ ಭದ್ರ. ಈಗ ಅವಳು ಬಸ್ರಿ ಹೆಂಗ್ಸಲ್ವೇನೆ, ಇಂಥ ಟೈಮಲ್ಲಿ ತಲೆ ಸುತ್ತು ವಾಂತಿ ಬರೋದು ಸಹಜ ಅಲ್ವೇ, ನೋಡುವ ಇರು, ಮಾರಾಯ ಅಲ್ಲೇ ಇದ್ದಾನಲ್ಲ ಏನು ಮಾಡ್ತಾನೆ ಅಂತ ನೋಡುವ ಅಂತಾರೆ ಅಜ್ಜಿ. ವಿದ್ಯೆ ವಾಮಿಟ್ ಮಾಡಿ ಆಚೆ ಹೋಗಿ ಕಾಲು ತೊಳ್ಕೊಂಡು ಮುಂದೆ ಹೋಗಿ ಅಲ್ಲೇ ತಲೆ ಸುತ್ತು ಬಂದು ಬೀಳ್ತಾಳೆ. ಆಗ ಚಂಪಾ, ಅಯ್ಯೋ ವಿದ್ಯಕ್ಕ ಅಂತ ಹೋಗುವಾಗ ಅಜ್ಜಿ ಅವಳನ್ನು ಹಿಡ್ಕೊಂಡು ಸುಮ್ಕಿರು ಅಂತಾರೆ. ಭದ್ರ ವಿದ್ಯೆನೇ ನೋಡ್ತಾನೆ. ಈಚೆ ಕಣ್ಮಣಿ ಡ್ಯಾನ್ಸ್ ಮಾಡ್ತಾ ಇರೋದನ್ನು ನೋಡ್ತಾ ಎಂಜಾಯ್ ಮಾಡ್ತಾ ಇರ್ತಾಳೆ. ಈಚೆ TV ಚಾನಲ್ನವರು ರಾಧಾಮಣಿಯನ್ನು ಮೀಡಿಯಾದವ್ರ ಹತ್ರ ಕಾಲ್ನಲ್ಲಿ ನಾವು ಬ್ರೇಕಿಂಗ್ಗೆ ಹೋಗ್ಬೋದಾ ಅಂತಾರೆ. ನೋ ಸರ್, ನಾವು ಲೊಕೇಶನ್ ರೀಚ್ ಆಗಿದ್ದೀವಿ, ಆದರೆ ಪೊಲೀಸ್ ಟೀಮ್ ಇನ್ನೂ ಬಂದಿಲ್ಲ, ಬಂದ ತಕ್ಷಣ ಮಾಹಿತಿ ಕೊಡ್ತೀವಿ, ಆವಾಗ ನ್ಯೂಸ್ ಬ್ರೇಕ್ ಮಾಡ್ಬೋದು ಅಂತಾರೆ ರಾಧಾಮಣಿ. ಲೈವ್ ಹೋಗೋದಕ್ಕೆಲ್ಲ ವ್ಯವಸ್ಥೆ ಆಗಿದೆ ಅಲ್ವಾ ಅಂತಾರೆ ಚಾನಲ್ ಅವರು. OB ವ್ಯಾನ್ನ ಡಿಸ್ಟೆನ್ಸ್ನ ಪಾಸ್ ಮಾಡಿದ್ದೀವಿ ಸರ್, ಯಾಕಂದರೆ OB ವ್ಯಾನ್ ಬಂದರೆ ಮೀಡಿಯಾದವರು ಬಂದಿದ್ದಾರೆ ಅಂತ ಅಲರ್ಟ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಅಂತಾಳೆ ರಾಧಾಮಣಿ. ಓಕೆ, ಇವಾಗ ಸ್ಟಾರ್ಟ್ ಮಾಡೋದು ಲೈವ್ ಯಾವಾಗ ಅಂತಾರೆ ಚಾನಲ್ನವರು. ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಇಲ್ಲಿ ರೈಡ್ ಆದ ತಕ್ಷಣ ಇನ್ಫಾರ್ಮ್ ಮಾಡ್ತೀವಿ ಸರ್ ಅಂತಾಳೆ ರಾಧಾಮಣಿ. ಓಕೆ, ಇಲ್ಲಿ ಎಲ್ಲ ರೆಡಿ ಇದೆ, ಅಲ್ಲಿ ರೈಡ್ ಆದ ತಕ್ಷಣ ನಾವಿಲ್ಲಿ ಲೈವ್ಗೆ ಹೋಗ್ತೀವಿ ಅಂತಾರೆ ಚಾನಲ್ನವರು. ಓಕೆ ಸರ್ ಅಂತಾಳೆ ರಾಧಾಮಣಿ. ಈಚೆ ಪೊಲೀಸ್ನವ್ರು ಬರ್ತಾರೆ. ಆಗ ರಾಧಾಮಣಿ ಟಿವರಿಗೆ ಕಾಲ್ ಮಾಡಿ, ಸರ್ ಪೊಲೀಸ್ ಟೀಮ್ ಲೊಕೇಶನ್ಗೆ ಬಂದಿದೆ ಸರ್, ನಮ್ಮ ಕಡೆಯಿಂದ ಲೈವ್ಗೆ ಎಲ್ಲ ರೆಡಿ ಇದೆ ಅಂತಾರೆ. ಓಕೆ ಅಂತ ಕಾಲ್ ಕಟ್ ಮಾಡಿ ಸೌಮ್ಯ ಅಂತಾರೆ ಚಾನಲ್ ಅವರು. ಆಗ ಸೌಮ್ಯ ನ್ಯೂಸ್ ಹೇಳೋಕ್ಕೆ ಶುರು ಮಾಡ್ತಾಳೆ. ಬ್ರೇಕಿಂಗ್ ನ್ಯೂಸ್, ನಗರದ ಖಾಸಗಿ ಪಬ್ಬೊಂದರ ಮೇಲೆ ಪೊಲೀಸ್ ದಾಳಿ, ನಿಷೇಧಿತ ಮಾದಕ ವಸ್ತುಗಳೊಂದಿಗೆ ಡ್ರಗ್ಸ್ ಪಾರ್ಟಿ ನಡೀತಾ ಇದೆ ಅನ್ನೋ ಖಚಿತ ಮಾಹಿತಿಯ ಮೇರೆಗೆ ಸ್ಥಳೀಯ ಪೊಲೀಸರು ಹಾಗೆ CCB ಪೊಲೀಸ್ನವರು ಜಂಟಿ ಕಾರ್ಯಾಚರಣೆ ಅಂತಾಳೆ. ಆಗ ಪೊಲೀಸ್ ಬರ್ತಾರೆ. ಮೀಡಿಯಾದವರು ವಿಡಿಯೋ ಶುರು ಮಾಡ್ತಾರೆ. ಪೊಲೀಸರು ಪಬ್ ಒಳಗಡೆ ಓಡಿ ಬರ್ತಾರೆ. ಕಣ್ಮಣಿ ಡ್ಯಾನ್ಸ್ ನೋಡ್ತಾ ಜ್ಯೂಸ್ ಕುಡಿತಾ ಇರ್ತಾಳೆ. ಈಚೆ ಸೌಮ್ಯ, ಅಲ್ಲಿ ಏನಾಗ್ತಿದೆ, ಪಾರ್ಟಿಲಿ ಎಷ್ಟು ಜನ ಇದ್ದಾರೆ, ಅಲ್ಲಿ ಬಳಕೆಯಾಗಿರೋ ನಿಷೇಧಿತ ಮಾದಕ ವಸ್ತು ಯಾವುದು, ಇದೆಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ಸ್ಥಳದಿಂದಲೇ ನೇರವಾಗಿ ವರದಿ ಮಾಡ್ತಾರೆ, ನೋಡೋಣ ಬನ್ನಿ ಅಂತಾಳೆ. ಆಗ ಪೊಲೀಸ್ನವರು ಪಬ್ ಒಳಗೆ ಬಂದು, ಯಾರಾದರೂ ಎಲ್ಲೆಲ್ಲಿ ಇದ್ದೀರೋ ಅಲ್ಲಲ್ಲೇ ಇರಬೇಕು ನೋಡಿ, ನಾವು ಈ ಪಬ್ನ ರೈಡ್ ಮಾಡಿದ್ದೀವಿ, ಈ ಪಬ್ನಲ್ಲಿ ಡ್ರಗ್ಸ್ ಮಾರಾಟ ಆಗ್ತಿದೆ ಅಂತ ನಮಗೆ ಇನ್ಫಾರ್ಮೇಷನ್ ಬಂದಿದೆ ಅಂತಾರೆ. ಈಚೆ ಸೌಮ್ಯ, ಬ್ರೇಕಿಂಗ್ ನ್ಯೂಸ್, ಸ್ಥಳದಲ್ಲಿ ಪ್ರಭಾವಿ ಹಾಗೂ ರಾಜಕಾರಣಿಗಳ ಮಕ್ಕಳು ಭಾಗಿಯಾಗಿದ್ದಾರೆ ಅನ್ನೋ ಬಗ್ಗೆ ಎಲ್ಲ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದ್ದು ಇನ್ನಷ್ಟು ಸ್ಫೋಟಕ ಮಾಹಿತಿಗಳು ಹೊರಬೀಳೋ ಸಾಧ್ಯತೆಗಳಿವೆ. ಒಟ್ಟಾರೆಯಾಗಿ ಈ ಪ್ರಕರಣ ಜಿಲ್ಲೆಯಲ್ಲಿ ಭಾರೀ ಸಂಚಲನಕ್ಕೆ ಕಾರಣ ಆಗಿದೆ ಅಂತಾರೆ ಸೌಮ್ಯ. ಅಲ್ಲ ಬಾವ, ಮಾಹಿತಿ ಇದೆ ಅಂದ ಮಾತ್ರಕ್ಕೆ ರಾಜಕಾರಣಿ ಮಕ್ಕಳು ಯಾರು ಅಂತ ಹೇಳಬೇಕು ತಾನೆ, ನಮ್ಮ ಜಿಲ್ಲನಾಗೆ ರಾಜಕಾರಣಿ ಮಕ್ಕಳು ಎಷ್ಟೊಂದು ಜನ ಇದ್ದಾರೆ, ಸುಮ್ಮನೆ ಹೀಗೆ ಹೇಳ್ಕೊಂಡು ಕೂತ್ರೆ ಏನಾಗಬೇಕು, ನಮ್ಮಲ್ಲೂ ಮಕ್ಕಳಿಲ್ವೇ ಅಂತಾರೆ ಈಶ್ವರಿ. ಇದು ಶಿವರಾಮೇಗೌಡರ ಮನೆ, ಇಲ್ಲಿನ ರೀತಿ ನೀತಿ ಎಲ್ರಿಗೂ ಗೊತ್ತು, ನಮ್ಮ ಹಟ್ಟಿಲಿ ಅಲ್ಲಿಗೆ ಹೋಗುವಂಥ ಮಕ್ಕಳು ಯಾರೂ ಇಲ್ಲ, ನಮ್ಮ ಹಟ್ಟಿ ಮಕ್ಕಳ ಬಗ್ಗೆ ಏನೇನು ಮಾತಾಡಬೇಡ ಅಂತಾರೆ ಶಿವರಾಮೇಗೌಡರು. ನಿಮಗೆ ನಾವು ದಾಳಿಯ ಸ್ಥಳದಿಂದ ನೇರ ಪ್ರಸಾರ ಮಾಡ್ತಿದ್ವಿ ಅಂತ ಲೈವ್ನಲ್ಲಿ ಎಲ್ಲರನ್ನ ತೋರಿಸ್ತಾ ಹೋಗ್ತಾರೆ. ಈಚೆ ಭದ್ರ ಕಣ್ಣನ್ನು ಉಜ್ಕೊಂಡು ವಿದ್ಯಾನ ನೋಡ್ತಾನೆ. ಈಚೆ ಚಂಪಾ, ಅಲ್ಲ ಅಮ್ಮಮ್ಮ, ಅಲ್ಲಿ ವಿದ್ಯಾಕ್ಕ ಅನ್ನುವಾಗ ಅವಳ ಮಗಳಲ್ಲಿ ಆಸಾಮಿ ಇಲ್ವೇ, ಸುಮ್ಕಿರು ನೀನು ಅಂತಾರೆ ಅಜ್ಜಿ. ಅಮ್ಮಮ್ಮ, ಮೊದಲೇ ಅವರಿಗೆ ವಿದ್ಯಾಕ್ಕನ ಕಣ್ಣ ಮೇಲೆ ಕೋಪ ಇದೆ ಅಂತಾಳೆ ಚಂಪಾ. ಹೆಂಡರು ಕಷ್ಟದಲ್ಲಿದ್ದಾಗ ಗಂಡರು ಸಿಟ್ಟು ಸಾಯ್ತದೆ, ಒಳಗಿರೋ ಪ್ರೀತಿ ಅವನಿಗೆ ಗೊತ್ತಿಲ್ಲದೆ ಹೊರಗೆ ಬರ್ತದೆ ಕಣೆ, ನೋಡು ಇವಾಗ ಅಂತ ಟೈಮ್ ಬಂದಿದೆ ಅಂದ್ಮ್ಯಾಕೆ ನಾವು ಅಲ್ಲಿ ಹೋಗಿ ತಡೆಯೋ ಪ್ರಯತ್ನ ಮಾಡಬಾರ್ದು, ಇಲ್ಲಿ ನಿಂತ್ಕೊಂಡು ನೋಡೋ ಕೆಲಸ ಮಾಡಬೇಕು ಅಷ್ಟೇ ಅಂತಾರೆ ಅಜ್ಜಿ. ಆಗ ಭದ್ರ ಏಯ್ ಅಂತ ಕರಿತಾ ಕೂತ್ಕೊಂಡು, ಇವಳೆ ಎದ್ದೇಳೆ, ನಿಂಗೆ ಹೇಳ್ತಿರೋದು, ಎದ್ಮ್ಯಾಕೆ ಅಂತಾನೆ, ನೋಡು ಅದೆಷ್ಟು ಗಾಬರಿ ಆಗವನೆ ಅಂತವ ಅಂತಾರೆ ಅಜ್ಜಿ. ನಿನ್ನ ಮೇಲೆ ನನಗೆ ಪಿರೋತಿ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ನಾಟಕ ಆಡ್ತಿದ್ಯಾ ನಿನಗೆ ಅಲ್ವಾ ಹೇಳ್ತಿರೋದು, ಮರ್ಯಾದೆಯಾಗಿ ಕಂಡುಬಿಟ್ರೆ ಸರಿ, ನಾಟಕ ಮಾಡ್ತಿದ್ಯಾ ಅಂತ ಗೊತ್ತಾಯ್ತು ಆಮೇಲೆ ಸರಿಯಾಗಿರೋಕ್ಕಿಲ್ಲ ನೋಡು, ಸುಮ್ಮನೆ ನನ್ನ ಹೆದರಿಸ್ಬೇಡ, ಎದ್ದೇಳ್ತೀಯಾ ಇಲ್ಲ 4 ಬಿಡ್ಲಾ ಅಂತ ನೀರನ್ನು ತಂದು ಕೂತ್ಕೊಂಡು
ತಲೆನ ತೊಡೆ ಮೇಲೆ ಇಟ್ಕೊಂಡು ಏಯ್ ಇವಳೆ ಅಂತ ನೀರನ್ನು ಚಿಮುಕಿಸ್ತಾ ವಿದ್ಯಾ ಅಂತ ಕರೀತಾನೆ. ಆದರೆ ವಿದ್ಯಂಗೆ ಎಚ್ಚರ ಆಗೋದಿಲ್ಲ. ಅಜ್ಜಿ ಖುಷಿಯಿಂದ ನಗ್ತಾರೆ. ಆಗ ವಿದ್ಯಾ ನಿಧಾನಕ್ಕೆ ಕಣ್ಬಿಡ್ತಾಳೆ. ನೋಡಿದ್ದೇನೆ, ಇದನ್ನೇ ಕಣೆ ಗಂಡ ಹೆಂಡ್ರ ಸಂಬಂಧ ಅನ್ನೋದು ಅಂತಾರೆ ಅಜ್ಜಿ. ವಿದ್ಯಾ ಭದ್ರನೇ ನೋಡ್ತಿರ್ತಾಳೆ. ಯಾಕೆ ಹಂಗೆ ನೋಡ್ತಿದ್ದಿ, ನೀರು ಕುಡಿತೀಯಾ ಅಂತಾನೆ. ಆಗ ವಿದ್ಯಾ ಕೂತ್ಕೊಂಡು ಮೊದಲು ದೂರ ನಿಂತ್ಕೊಳ್ಳಿ, ನಾರ್ತಿದ್ದೀರಾ, ಆ ವಾಸನೆ ತಡೆಯೋಕ್ಕಾಗದೆ ಮೊದಲೇ ವಾಂತಿ ಮಾಡಿದ್ದೀನಿ ಅಂತಾಳೆ. ನಾನು ಹಟ್ಟಿ ಒಳಗೆ ತಂದಿಟ್ಕೊಂಡಿದ್ದೀನಿ ಅಷ್ಟೇಯ, ನಾನೇನು ನಿನಗೆ ಕುಡಿಸಿಲ್ವಲ್ಲ ಅಂತಾನೆ ಭದ್ರ. ಕುಡ್ಸೋಕೆ ಬಂದರೆ ಕೈ ಕುಟ್ಕೊಂಡು ಸುಮ್ಮನೆ ಇದ್ಬಿಡ್ತೀನಿ ಅಂತಾಳೆ ವಿದ್ಯಾ. ಏನು ಮಾಡ್ತೀಯೋ ಅಂತಾನೆ ಭದ್ರ. ಪ್ರಯತ್ನ ಮಾಡಿ ನೋಡಿ, ಆಗ ಗೊತ್ತಾಯ್ತದೆ ಅಂತಾಳೆ ವಿದ್ಯಾ. ಈಚೆ ವಿದ್ಯಾ ಕಾಲೇಜಲ್ಲಿ ಹೋಗುವಾಗ ಮೇಡಮ್ ವಿದ್ಯಾನ ಕರೆದು ದೀನ್ ಸರು ನಿನ್ನ ಹತ್ರ ಮಾತಾಡಬೇಕಂತೆ ಅಂತಾರೆ. ನಂತರ ವಿದ್ಯಾ ಅವ್ರ ಹತ್ರ ಹೋಗ್ತಾಳೆ. ನಾಳೆ ನಮ್ಮ ಕಾಲೇಜಿನ 25ನೇ ವರ್ಷದ ವಾರ್ಷಿಕೋತ್ಸವ ಇದೆ, ಅದರ ನಿರೂಪಣೆನ ನೀವೇ ಮಾಡಬೇಕು ಅಂತ ಸರ್ ಹೇಳ್ತಾರೆ. ಖಂಡಿತವಾಗ್ಲೂ ನಾನೇ ಮಾಡ್ತೀನಿ ಸರ್ ಅಂತಾಳೆ ವಿದ್ಯಾ. ನಿಮಗೆ ಮಿನಿಸ್ಟರ್ ಶಿವರಾಮೇಗೌಡರು ಗೊತ್ತು ತಾನೆ, ನಾಳೆ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟು ಅವರೇನೆ ಅಂತಾರೆ ಸರ್. ಶಾಕ್ನಿಂದ ವಿದ್ಯಾ ನೋಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.